ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎದ್ಬಿಟ್ಟು 5 o'clock ಆಗಿದೆ ಆಲ್ರೆಡಿ. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ಇವತ್ತು ಪೂಜೆ ಇರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಳೋಣ ಅಂತ. ಫುಲ್ಲು ಮಂಜು ಬೀಳ್ತಾ ಇದೆ, ಅಂದರೆ ಎಷ್ಟು ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ಫುಲ್ ಮಂಜು ಬೀಳ್ತಾ ಇದೆ. ಈ ಟೈಲ್ಸಲ್ಲಿರೋ ಮನೆಗಳಿಗೆಲ್ಲ ಗೊತ್ತಿರುತ್ತೆ ಎಲ್ಲರಿಗೂ. ಫುಲ್ಲು ಕೋಲ್ಡ್ ಅಂದರೆ ಹೆಜ್ಜೆನೇ ಇಡೋಕ್ಕಾಗಲ್ಲ, ಅಷ್ಟೊಂದು ಕೋಲ್ಡಗಿರುತ್ತೆ ನೆಲ ಮಾತ್ರ. ಏನು ಮಾಡೋಕ್ಕಾಗಲ್ಲ ಅಂತಂದೇಳಿ ಇವಾಗ ಎಲ್ಲ ಕಸ ಗುಡಿಸ್ಕೊಂಡಿದ್ದಾಯಿತು. ಆಚೆ ಹೋಗಿ ನೋಡಿದರೆ ಫುಲ್ಲು ಗಾಳಿ ಇದೆ. ಫುಲ್ಲು ಇವಾಗ 2 ದಿನದಿಂದ ಫುಲ್ಲು ಗಾಳಿ ಬೀಸ್ತಾ ಇದೆ. ಚಳಿ ಅಂದರೆ ಚಳಿ, ಬಿಸಿಲು ಕಡಿಮೆ, ಮಂಜು ಬಿಸಿಲು. ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಸ್ವಲ್ಪ ಮೋಡ ಮುಚ್ಕೊಳುತ್ತೆ, ಆ ಥರ ಇತ್ತು ಬಿಸಿಲು ಇವತ್ತು. ಏನು ಮಾಡೋಕ್ಕಾಗಲ್ಲ, ಎಲ್ರಿಗೂ ಆಗೋದೇ ನಮಗೆ ಆಗೋದಲ್ವ, ಅದಕ್ಕೆ ಅಂತಂದು ಹೇಳ್ಬಿಟ್ಟು ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಹಂಗಂತ ನಾವು ಮಾಡೋ ಕೆಲಸ ಮಾಡದೇ ಇರೋಕ್ಕಾಗುತ್ತಾ? ಅದರಲ್ಲೂ ಈ ಚಳಿಯಲ್ಲಿ ಕೆಲ್ಸಕ್ಕೆ ಹೋಗೋರು ಎಷ್ಟು ಜನನೋ ಅಷ್ಟೊತ್ತಿಗೆ ಎದ್ದು ಈ ತರಕಾರಿ ಅವೆಲ್ಲ ತರ್ತಾರಲ್ಲ, ಏನು ಅಂದರೆ ಈ ಮಾರಾಟ ಮಾಡ್ತಾರಲ್ಲ, ಅವರು 5 ಗಂಟೆಗೆಲ್ಲ ಹೋಗಿಬಿಟ್ಟು ಮಂಡಿಯಲ್ಲಿ ತರಕಾರಿ ತಂದು ಸೇಲ್ ಮಾಡ್ತಾರೆ. ಅವರೆಲ್ಲ ತಳ್ಳಗಡಿಯಲ್ಲೆಲ್ಲ ತರ್ತಾರಲ್ಲ, ಅವರೆಲ್ಲ ಅಷ್ಟೇ 5 ಗಂಟೆಗೆ 4 ಗಂಟೆಗೆ ಎದ್ದುಬಿಟ್ಟು ಮಂಡಿಯಲ್ಲಿ ತರಕಾರಿ ಹಾಕ್ಸ್ಕೊಂಡು ಬರ್ತಾರೆ. ನಾವು ಹೋಗಿ ಅಂಗಡಿಲಿ ತರ್ತೀವಿ. ಅವ್ರಿಗೆ ಎಷ್ಟು ಚಳಿ ಇರ್ಬೋದು ಹೇಳಿ. ನಾನು ಒರೆಸ್ಕೊಂಡು ಬರೋಷ್ಟರಲ್ಲಿ ಫುಲ್ಲು ಆ ಚಳಿಗೆ ಸ್ವಲ್ಪ ಬಿಸಿನೀರು ಕುಡಿದು ಕೂತ್ಕೊಂಡು ಬರೋಷ್ಟರಲ್ಲಿ 6 ಗಂಟೆನೇ ಆಗೋಯ್ತು. ಸರಿ ಅಂತಂದೇಳಿ ಇವಾಗ ನೆಲ ಒರೆಸ್ಕೊಂಡು ಹೊರಗಡೆ ಹೋದೆ. ಹೊರಗೆಲ್ಲ ಒರೆಸ್ಬಿಟ್ಟು ಇವಾಗ ಹೊರಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೊಸ್ಲಿಗೆ ಹೊರಗೆ ಆಲ್ರೆಡಿ ಕಸ ಗುಡಿಸಿದ್ದಾಯಿತು. ಹೊರಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಬೇಕು. ಆದ್ದರಿಂದ ಇವಾಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿಕೊಂಡ್ರು, ಎಷ್ಟು ಬೇಗ ಕೆಲಸ ಮಾಡಿಕೊಂಡ್ರು ಆಗೋದೇ ಇಲ್ಲ. ಈ ಚಳಿಗೆ ಬೆಚ್ಚಗೊಚ್ಕೊಂಡು ಮಲ್ಕೊಬಿಡೋಣ ಅನಿಸ್ಬಿಡುತ್ತೆ. ಇವಾಗ ಎಲ್ಲರೂ ಅಂದರೆ ಇನ್ನೂ ಇದ್ದಿರಲಿಲ್ಲ ನಿಶಾಂತರ ಇನ್ನೂ, ಆದ್ದರಿಂದ ಅವ್ರು ಎದ್ದೇಳೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಟಿಫನ್ ಏನೋ ಆಲ್ರೆಡಿ ಮಾಡಿ ಇಟ್ಬಿಟ್ಟೆ. ಬೆಳಗ್ಗೆನೇ ಸ್ನಾನ ಮಾಡೋಕ್ಕಾಗಲ್ಲ, ಇಷ್ಟೊಂದು ಚಳಿ ಇದೆ ಅಂತಂದೇಳ್ಬಿಟ್ಟು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಆಮೇಲೆ ನೆಲ ಒರೆಸ್ಕೊಬಂದೆ. ಇವಾಗ ಹೊಸ್ಲಿಗೆ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಆ ಕಡೆ ಕೋತಿಗಳು ಒಂದು ಸೈಡು ನೋಡ್ತಾ ಇರ್ಬೋದು, ಹಿಂದೆ ಓಡೋದು. ಕೋತಿಗಳ ಕಾಟನೇ ತುಂಬಾ ಇದೆ. ಹಿಂಗೆ ಬಾಗಿಲು ತಗೊಂಡು ಕೂತ್ಕೊಂಡ್ರೆ ಸಾಕು, ಪಕ್ಕದಲ್ಲೇ ಮನುಷ್ಯರ ಹೆಂಗೆ ಒಳಗೆ ಪಕ್ಕದಲ್ಲೇ ಬರ್ತಾರೋ ಆ ಥರ ಪಕ್ಕದಲ್ಲೇ ಒಳಗೆ ಹೋಗ್ಬಿಡ್ತವೆ. ಆದ್ದರಿಂದ ನೋಡ್ಕೊತ ಕೆಲಸ ಮಾಡ್ಕೊತಾ ಇದ್ದೆ. ಇವಾಗ ಆಚೆ ನೀರು ಹಾಕಿದ್ದಾಯಿತು, ಹಾಕ್ಬಿಟ್ಟು ಅರಿಶಿನ ಕುಂಕುಮ ಬಟ್ಟಲೆಲ್ಲ ಒಳಗೆ ತಂದು ಇವಾಗ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು, ಅಂದರೆ ರಾಯನ್ ಅಂತ ಇದ್ದಳಷ್ಟರಲ್ಲಿ ಸ್ನಾನ ಮುಗಿಸ್ಕೊಬಿಡೋಣ ಅಂತಂದೇಳಿ ಇವಾಗ ಹೊರಟಷ್ಟರಲ್ಲಿ ಒಬ್ಬೊಬ್ಬರೇ ಎದ್ದೇಳ್ತಾ ಇದ್ದರು. ಹಾಗೆ ತುಂಬ ಬೆಡ್ಶೀಟ್ ಎಲ್ಲ ಹೊಚ್ಚಿಬಿಟ್ಟು ಸ್ಕ್ರೀನೆಲ್ಲ ಹೇಳಿದೆ, ಅಂದರೆ ಬೆಚ್ಚಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಂದು ಹೇಳಿಬಿಟ್ಟು ನಾನು ಇವಾಗ ಸ್ನಾನ ಮುಗಿಸ್ಕೊಬಂದೆ. ಸ್ನಾನ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಒಂದೊಂದೇ ತಂದಿರ್ತಾ ಇದ್ದೀನಿ ಹಣ್ಣು ಎಲ್ಲ, ಅಂದರೆ ಪೂಜೆ ಮಾಡೋದಕ್ಕೆ. ಇವಾಗ ರಾಯನ್ ಎದ್ದು ಬಂದು ಇವನು ಒಂಥರ ಕೊಟ್ಲೆ ಕೊಡ್ತಾನೆ, ತಡೀರಿ ಇವಾಗ ಅವನ್ನೇ ಕೇಳೋಣಿರಿ ಏನು ಅಂತ. ಮುಂದೆ ಕೇಳ್ತಾ ಹೋಗ್ತೀನಿ. ಏನು ಹೇಳು, ಬೇಗ ಹೇಳು, ಟೈಮ್ ಆಗ್ತೈತೆ. ಮಕ್ಕ ತೊಳಿತಿದೀಯಾ ಸ್ನಾನ ಮಾಡಿದೀಯ, ಮಕ್ಕ ತೊಳಿತಿದೀಯ, ಸ್ನಾನ ಮಾಡ್ಕೊಂತೀಯ ಇವಾಗ ಇಲ್ಲ ತಾನೆ? ಅದಕ್ಕೆ ಬೇಗ ಮುಖ ತೊಳ್ಕೊಬೋ. ಸ್ನಾನ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಬ್ರಷ್ ಮಾಡಿ ಬೇಗ ಮುಖ ತೊಳ್ಕೊಂಡು ಇವ್ನಿಗೆ ಹೆಂಗಪ್ಪ ಅಂದರೆ ಎದ್ದ ತಕ್ಷಣ ನಾನು ರೆಡಿ ಆಗಿರಬಾರ್ದು, ಪೂಜೆ ಮಾಡಬಾರ್ದು. ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಎದ್ಬಿಟ್ಟು ಇವಾಗ ನಾವು ಅರಿಶಿನ ಕುಂಕುಮ ಎಲ್ಲ ಅಂದರೆ ಫೋಟೋ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಸಾಮಾನು ತೊಳ್ಕೊಂಡಿದ್ನಲ್ಲ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು. ಇವಾಗ ಹೂವನ್ನು ಜೋಡಿಸ್ಕೊಂಡೆ. ಹಾಗೆ ನೈವೇದ್ಯಕ್ಕೆ ಹಣ್ಣು ಇತ್ತು ಮತ್ತು ಬಾಳೆಹಣ್ಣು ಇತ್ತು, ಎರಡೂ ಇಟ್ಕೊಂಡು ಇವಾಗ ಇವನಿಗೆ ಪೂಜೆ ನಾನು ಮಾಡ್ತೀನಿ ಅಂತ, ಅದಕ್ಕೆ ಸ್ನಾನ ಮಾಡ್ಕೊಬಪ್ಪ ಅಂತಂದು ಹೇಳಿದರೆ ಇವನು ಇಲ್ಲ ನಾನು ಹಂಗೆ ಪೂಜೆ ಮಾಡ್ತೀನಿ ಅಂತಂದು ಅವನು ಸಮಾಧಾನ ಮಾಡಿಸಿ ಕಳಿಸೋಷ್ಟರಲ್ಲಿ ಇವತ್ತು ಲೇಟೇ ಆಯಿತು. 8 ಗಂಟೆ ಆಯಿತು ನಾನು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ಅಷ್ಟರಲ್ಲಿ ಸೂರ್ಯನ ಬಿಸಿಲು ಸಮೇತ ನೇರವಾಗಿ ದೇವ್ರ ಮನೆಗೆ ಬೀಳುತ್ತೆ. ಆಮೇಲೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಇವಾಗ ದೇವ್ರ ಮನೆಗೆ ಆಲ್ರೆಡಿ ಬಿಸಿಲು ಬರ್ತಾ ಇದೆ.
ನಾನು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಿಶಾಂತನಿಗೂ ರೆಡಿ ಮಾಡಿ ಕರ್ಕೊಬಂದೆ. ಅವರು ಮಾಡ್ತೀನಿ ಅಂತಂದು ಹೇಳಿದ್ದಕ್ಕೆ ಅದಕ್ಕೆ ಅವ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕಿ ನಿಶಾಂತನೂ ರೆಡಿ ಮಾಡಿ ಬಂದೆ. ಇವ್ರು ಎದ್ದೇಳೋಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಪೂಜೆಗಾಗಲಿ ನಾನು ಏನು ಕೆಲಸ ಮಾಡ್ಕೊಳ್ತೀನೋ ಅದಕ್ಕೆಲ್ಲ ಏನೂ ಡಿಸ್ಟರ್ಬ್ ಅನಿಸಲ್ಲ. ಇವ್ರು ಎದ್ದಿದ್ದಾರೆ ಅಂದರೆ ಒಂದು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಆ ಥರ ಮಾಡ್ತಾರೆ. ಅದಕ್ಕೆ ತುಂಬ ಜನಕ್ಕೆ ಇಲ್ಲಿ ನಮ್ಮ ಅಂದರೆ ಅಕ್ಕಪಕ್ಕ ಮನೆ ಇರೋರು, ನಿಮ್ಮ ಮಕ್ಕಳು ಫುಲ್ ಸೈಲೆಂಟು, ಅದಕ್ಕೆ ನೀವು ಅಷ್ಟು ಬೇಗ ಕೆಲಸ ಮಾಡ್ಕೊತೀರಾ ಅಂತಂದು ಹೇಳ್ತಾರೆ. ಯಾರ ಮಕ್ಕಳು ಸೈಲೆಂಟ್ ಹೇಳಿ? ಅವ್ರ ಮನೆಗೆ ಅವ್ರ ಹುಲಿಗಳೇ. ಬೇರೆಯವ್ರಿಗೆ ಇಲಿ ಥರ ಕಾಣಿಸ್ಬೋದು, ಅವ್ರ ಮನೇಲಿ ಅವ್ರು ಹುಲಿನೇ ಎಷ್ಟೇ ಸೈಲೆಂಟಾಗಿದ್ದರು. ಆದ್ದರಿಂದ ನಾನು ಹಿಂಗೆ ಮಾಡ್ತೀನಿ ಅಂದರೆ ಅವ್ರು ಮಲ್ಕೊಂಡಿರೋವಾಗಲೇ ನಾನು ಅಡುಗೆ ಆಗಿರ್ಬೋದು, ನನ್ನ ಪೂಜೆ ಆಗಿರ್ಬೋದು ಮುಗಿಸ್ಕೊಬಿಡ್ತೀನಿ. ಅವ್ರು ಎದ್ದ ಮೇಲೆ ಅವ್ರು ನೋಡ್ಕೊತೀನಿ. ಆದ್ದರಿಂದ ಜನಕ್ಕೆ ಅವ್ರು ಸೈಲೆಂಟು ಅಂತಂದು ಹಂಗೆ ಅನಿಸುತ್ತೆ ಅಷ್ಟೇ. ನೋಡೋರ್ಗೆ ಹಂಗೆ ಅನಿಸುತ್ತೆ. ನಮ್ಮ ಕಷ್ಟ ನಮ್ಗೆ ಗೊತ್ತಿರುತ್ತೆ. ಮಕ್ಕಳಂದಮೇಲೆ ತಿಟ್ಲೆ ಮಾಡ್ದಂಗೆ ಯಾರೂ ಇರಲ್ಲ. ಇವಾಗ ನೋಡಿ ಅವ್ರಿಗೆ ವಿಭೂತಿ ಎಲ್ಲ ಇಟ್ಬಿಟ್ಟು ಗಂಧ ಇಟ್ಟು ಕುಂಕುಮ ಇಡ್ತಾಯಿದ್ದೀನಿ. ಇಬ್ರಿಗೂ ಇಟ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಳೋಣ ಅಂತ. ಮಕ್ಕಳಿರೋ ಮನೇಲಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ನೋಡೋರ್ಗೆ ಹೆಂಗೆ ಅನಿಸಿರುತ್ತೆ ಅಂದರೆ ಮಕ್ಕಳು ಸೈಲೆಂಟಾಗಿರ್ತಾರೆ, ಹೊಡೆದು ಬಡ್ದು ಸೈಲೆಂಟ್ ಮಾಡ್ಕೊಂಡಿರ್ತಾರೆ ಅನ್ನೋ ಥರ ಅವ್ರಿಗಾಗಿರುತ್ತೆ. ನಮ್ಮ ಕಷ್ಟ ಮಾತ್ರ ನಮಗೆ ಗೊತ್ತು. ನೋಡಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ದೀಪ ಹಚ್ಚೋಕ್ಕೂ ಬಿಡ್ತಾಯಿಲ್ಲ. ನೋಡ್ತಾ ಇರ್ಬೋದು ಇಬ್ಬರು ಏನು ಕೆಲಸ ಮಾಡ್ತಾಯಿದ್ದಾರೆ. ನಾನು ಆಚೆ ಹೋಗೋಂಗಿಲ್ಲ. ಏನಾದರೂ ಒಂದು ಕಿತಾಪತಿ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಆ ದೀಪ ಎಳೆಯೋದು, ಎಣ್ಣೆ ಎಳೆಯೋದು, ಕುಂಕುಮ ತೆಗೆಯೋದು, ಕುಂಕುಮ ಚೆಲ್ಲೋದು, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಇವನು ಇಟ್ಕೊಂಡಿದ್ದೇನಲ್ಲ ಈ ವಿಭೂತಿನ ಅದನ್ನ ತೋರಿಸ್ತಾ ಇದ್ದಾನೆ ಕ್ಯಾಮ್ರಾಗೆ ಬಂದುಬಿಟ್ಟು. ಇವಾಗ ದೀಪ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳೋಣ ಅಂತ. ಒಂದಿನೂ ನಾನೀಗ ಅನ್ನಿಸ್ದಂಗೆ ನಾನು ಯಾವತ್ತೇ ಆಗಲಿ ಅವ್ರು ಎದ್ದೇಳೋಷ್ಟೊತ್ತಿಗೆ ಹಬ್ಬದ ದಿನವೂ ಅಷ್ಟೇ 50% ಅವರು ಎದ್ದೇಳೋಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡಿರ್ತೀನಿ. ಏನು ಪೂಜೆ ಇರ್ಬೋದು, ತರಕಾರಿ ಕಟ್ ಮಾಡೋದಿರ್ಬೋದು, ಎಲ್ಲ ಮುಗಿಸ್ಕೊಂಡ್ರೆ ಅವ್ರು ಎದ್ದೇಳೋಷ್ಟರಲ್ಲಿ ಅಡುಗೆ ಅಷ್ಟೇ ಮಾಡೋದಿರುತ್ತೆ. ಪೂಜೆ ಮುಗಿಸ್ಕೊಂಡು ಅಡುಗೆ ಮಾಡೋದು. ಪೂಜೆ ಮುಗಿಸಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆಗೂ ಸಮೇತ ನಾನು ಏನು ಹೆಚ್ಚೋದಾಗಲಿ ಹಣ್ಣು ಎಲ್ಲ ಬಿಡಿಸ್ಬಿಟ್ಟು ಇಟ್ಟು ಕಸ ಗುಡಿಸ್ಕೊಂಡು ಹಾಗೆ ನೆಲ ಒರೆಸ್ಬಿಡ್ತೀನಿ. ಆ ಥರ ಮಾಡ್ಕೊತೀನಿ. ಅದರಿಂದ ನನಗೆ ಕಷ್ಟ ಅನಿಸಲ್ಲ. ಅವ್ರು ಎದ್ದ ತಕ್ಷಣ ಅಡುಗೆ ಒಂದು ಮಾಡ್ಕೊತೀನಿ. ಎದ್ದ ತಕ್ಷಣ ಯಾರೂ ಸ್ನಾನ ಮಾಡೋಲ್ಲ, ಮುಖ ತೊಳ್ಕೊಳಲ್ಲ. ಇವಾಗ ಮಂಜುಗಾಲ ಆದ್ದರಿಂದ ಅವರು 7-7:30 ಎದ್ದರೆ 7-7:30 ಒಂದೊಂದು ದಿನ ನನ್ನ ಟಿಫನೇ ಆಗೋಗ್ಬಿಡುತ್ತೆ. 5 ಗಂಟೆ 4:15 ಎದ್ಬಿಡ್ತೀನಲ್ಲ, ಬೇಗ ಕೆಲಸ ಆಗ್ತವೆ. ಅವ್ರನ್ನ ಇಟ್ಕೊಂಡು ಅವ್ನು ನೋಡ್ದ ಇವು ನೋಡ್ದ, ನನಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ಒಂದು ಕೆಲಸನೂ ಆಗಲ್ಲ. ನಾನು ಒಂದಿನ 6 ಗಂಟೆಗೆ ಎದ್ದಿದ್ದೀನಿ ಅಂದರೆ ಅವತ್ತು ಕೆಲಸನೇ ಇಲ್ಲ ಅಂತ. ಅವತ್ತು 12 ಗಂಟೆ ಆಗಿಬಿಡುತ್ತೆ ಕೆಲಸ ಆಗೋಷ್ಟರಲ್ಲಿ. ಅದೇ ನಾನು ಒಂದು 4:15 5 ಗಂಟೆಗೆ ಎದ್ದರೆ 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿ 10 ಗಂಟೆಯಿಂದ ಆರಾಮಾಗಿ ಕೂತ್ಕೊಂಡು ನನ್ನ ವೀಡಿಯೋಸ್ ಏನಾದರೂ ಕೆಲಸ ಇದ್ದರೆ ವೀಡಿಯೋಸ್ ನೋಡಿಕೊಂಡು ನನ್ನ ಮುಂದಿನ ಕೆಲಸ ಮಾಡ್ಕೊತೀನಿ. ಇವಾಗ ಬಾಳೆಹಣ್ಣು ಮತ್ತು ಹಣ್ಣು ಇಟ್ಟಿದ್ನಲ್ಲ ನೈವೇದ್ಯಕ್ಕೆ, ಹಂಗೆ ಇವತ್ತು ತೆಂಗಿನಕಾಯಿ ಹೊಡೆಯೋಣ ಅಂತಂದು ಹೇಳ್ಬಿಟ್ಟು ಇವಾಗ ತೆಂಗಿನಕಾಯಿ ತಗೊಂಡು ನೀವಿಳಿಸಿ ಎತ್ಕೊಂಡೋಗಿ ಹೊಡಿತಾ ಇದ್ದೀನಿ. ಹೊಡ್ಕೊಂಡು ಎತ್ಕೊಬರ್ಬೇಕು. ಅಷ್ಟರಲ್ಲಿ ಇವರು ಕಡ್ಡಿ ಏನಾದರೂ ಇದ್ದರೆ ಕಡ್ಡಿ ಸುಡೋದು, ಅಲ್ಲಿ ಪೇಪರ್ ಏನಾದರೂ ಇದ್ದರೆ ಪೇಪರ್ ಸುಡೋದು, ಏನಾದರೂ ಒಂದು ತೀಟೆ ಕೆಲಸ ಮಾಡ್ತಾನೇ ಇರ್ತಾರೆ. ಇದು ಯಾವತ್ತಿಂದ ನನಗೆ ಸ್ಟಾರ್ಟ್ ಆಗಿದ್ದು ಅಂದರೆ ರಾಯನ 1 ವರ್ಷದ ಹುಡುಗ ಇದ್ದಾಗಲಿಂದನೂ ನಾನು ಅಭ್ಯಾಸ ಮಾಡ್ಕೊಂಡಿದ್ದೆ. ಅಂದರೆ ಬೆಳಗ್ಗೆ ಅವನು ಎದ್ದಾಳಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಕೋಬೇಕು ಅಂತ. ಅವಾಗ 1 ವರ್ಷ ಹುಡುಗ ಇದ್ದಾಗಲೂ ಸಮೇತ ನಾನು 4 ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊತ ಇದ್ದೆ. 4 ಗಂಟೆಗೆ ಎದ್ಬಿಟ್ಟು ಅದರಲ್ಲೂ ಒಂದೊಂದು ಸರಿ ರಾಯಿನ ಎದ್ಬಿಟ್ರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಎಷ್ಟಾಗುತ್ತೋ ಅವ್ನು ಹಿಡ್ಕೊಂಡು ಅಡುಗೆ ಕೆಲಸ ಆಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು ಮಾಡಿಕೊಂಡು ಅವನು ಇವಾಗ 4 ಗಂಟೆಗೆ ಎದ್ದಿದ್ದಾನೆ ಅಂದರೆ 4 ಗಂಟೆಗೆ ಎದ್ದರೆ 8 ಗಂಟೆಗೆಲ್ಲ ಮಲ್ಕೊಬಿಡ್ತಾಯಿದ್ನಿ. 8-9 ಗಂಟೆಗೆ ಮಲ್ಕೊಬಿಡ್ತಾಯಿದ್ನು. ನಾನು ಹೆಂಗೆ ಮಾಡ್ತೀನಿ ಅಂದರೆ ಆವಾಗ ಚಿಕ್ಕ ಮಗು ಇರೋವಾಗ ಅವನಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಬಿಡ್ತಿದ್ದೆ. ಹೊಟ್ಟೆ ತುಂಬ ಊಟ ತಿನ್ನಿಸಿ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಜೋಲಿಯಲ್ಲಿ ತೂಗಿಬಿಡ್ತಿದ್ದೆ. ಊಟ ತಿನ್ನಿಸಿದ್ರೆ ಸಾಕು, ಅವನಿಗೆ ಹೊಟ್ಟೆ ಫುಲ್ ಆದರೆ ತೂಗಿಬಿಟ್ರೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಹೊಟ್ಟೆ ತುಂಬ ನೀರು ಕುಡಿಸ್ಬಿಟ್ರೆ ತೂಗಿಬಿಟ್ರೆ ಹಂಗೆ ನಿದ್ದೆ ಹೋಗ್ಬಿಡೋನು. ಅದರಿಂದ ನಾನು 4 ಗಂಟೆಗೆ 3 ಗಂಟೆಗೆ ಅವನು ಎದ್ದಿದ್ದಾನೆ ಅಂದರೆ 6-7 ಗಂಟೆಗೆಲ್ಲ ಮಲಗಿಸ್ಬಿಡ್ತಿದ್ದೆ. ಇಲ್ಲ 8 ಗಂಟೆಗಾದರೂ ಮಲಗಿಸ್ಬಿಟ್ಟು ಅಷ್ಟರಲ್ಲಿ ನಾನು ಅಡುಗೆ ಕೆಲಸ, ನೆಲ ಒರೆಸೋ ಕೆಲಸ ಮುಗಿಸ್ಕೊಬಿಡ್ತಿದ್ದೆ. ಆಚೆ ನೀರು ಹಾಕೋ ಕೆಲಸ ಎಲ್ಲನೂ ಮುಗಿಸ್ಕೊಬಿಡ್ತಿದ್ದೆ. ಆಮೇಲೆ 8 ಗಂಟೆಯಿಂದ ನಾನು ಸ್ನಾನ ಮಾಡಿಕೊಂಡು ನಿಶಾಂತಿಗೆ ಸ್ನಾನ ಮಾಡಿಸಿ ಬಿಟ್ಟು ಬರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು ಮಾಡ್ಕೊಬಿಡ್ತಿದ್ದೆ. ಇವಾಗ ನಾನು ಪೂಜೆ ಮಾಡಿದೆ.
ಆಮೇಲೆ ಇವನು ಮಾಡಬೇಕು ಅಂತ ನೋಡ್ತಾ ಇರ್ಬೋದು. ಅವನಿಗೆರಡು ಇವನಿಗೆರಡು ತಗೊಂಡು ಇವರು ಪೂಜೆ ಮಾಡ್ತಾರೆ. ಈ ಬೆಳಿಗ್ಗೆ ಎದ್ದ ತಕ್ಷಣ ಈ ಪೂಜೆ ಆಗಿಲ್ಲ ಅಂದರೆ ಇವ್ರದ್ದಿಬ್ಬರದು ಅದೇ ದೀಪ ಎಣ್ಣೆ ಚೆಲ್ಲಾಕೋದು, ಅದನ್ನ ಬಿಡಿಸೋದು ಇದನ್ನ ಬಿಡಿಸೋದು ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅದರಿಂದ ಅವ್ರು ಎದ್ದೇಳಷ್ಟೊತ್ತು ಪೂಜೆ ಮುಗಿಸ್ಕೊಬಿಟ್ರೆ ನನಗೇನೂ ತಲೆನೋವು ಇರೋಲ್ಲ. ಅವ್ರ ಹತ್ರ ಹೇಳಿದ್ದೂ ಕೇಳಕ್ಕೆ ಹೋಗಲ್ಲ, ಹೇಳಿದ್ದು ಮಾಡಲ್ಲ. ಒಂಥರ ಅವ್ರದ್ದೇ ಅವ್ರೇನು ಮಾಡ್ತಾರೋ ಅದನ್ನೇ ಸಾಧಿಸ್ಬೇಕು ಆ ಥರ ಇದು ಮಾಡಿಬಿಡ್ತಾರೆ. ರಾಯನ್ನು ಎಷ್ಟು ಮಾಡ್ತಾನೋ ಅದರಲ್ಲಿ ಅರ್ಧ ನಿಶಾಂತನೂ ಮಾಡ್ತಾನೆ. ಇವನು ಬಂದುಬಿಟ್ಟು ಕ್ಯಾಮ್ರಾಗೆ ಪೂಜೆ ಮಾಡ್ತಾಯಿದ್ದಾನೆ ಸರಿ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಅದೇ. ಇವಾಗ ನೋಡ್ತಾ ಇದ್ದೀನಿ ಇವರು ಅಗರಬತ್ತಿ ತಗೊಂಡೋಗಿರೋದು ನನಗೆ ಗೊತ್ತಿಲ್ಲ. ಆಮೇಲೆ ತಗೊಂಡು ಹೊರಗೆ ಪೂಜೆ ಮಾಡ್ತಾಯಿದ್ರು. ನಾನು ಆರತಿ ತಗೊಂಡು ಆರತಿ ಪೂಜೆ ಮಾಡ್ತಾಯಿದ್ದೀನಿ. ಅದು ಅಬ್ಬಬ್ಬ ಕ್ಯಾಮ್ರಾ ಆಫ್ ಆಗುತ್ತೆ, ಅದರಿಂದ ಆನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ರಿಗೂ ಅಲ್ಲಿಂದನೇ ಆರತಿ ತಗೊಂಡು ಕೈ ಮುಗಿದ್ಬಿಟ್ರೆ ಇವಾಗ ಒಂದು ಕಡೆಯಿಂದ ಆರತಿ ಮಾಡಿಕೊಂಡು ಅಂದರೆ ಕೆಳಗಿಂದ ಮೇಲಕ್ಕೆ ಮಾಡ್ಕೋಬೇಕು. ಆದ್ದರಿಂದ ಇವಾಗ ಅವ್ರಿಗೆ ಆರತಿ ಮಾಡಿ ಆರತಿ ದೇವ್ರಿಗೂ ಹಿಂಗೆ ಅಂದ್ಬಿಟ್ಟು ನಾನು ಆರತಿ ತೊಗೊಂಡು ಅವ್ರನ್ನ ಕರೆಯೋಕ್ಕೆ ಹೋದೆ, ಆರತಿ ತಗೊಂಡ್ರಿ ಬನ್ನಿರಿ ಅಂತ. ಇವಾಗ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ ಆರತಿ ತಗೊಳಕ್ಕೆ. ಅದರಲ್ಲೂ ನೋಡಿ ಇವ್ರು ಆರತಿ ತಗೊಂಡೋಗ್ಬಿಟ್ಟು ಅವ್ನ ಕೈ ಸುಟ್ಕೊಂಡ ಸ್ವಲ್ಪ. ನೋಡಿ ಕೈ ನೋಡ್ಕೊತಾ ಇದ್ದೀನಿ, ಕೈ ನೋವಾಯ್ತಂತೆ ಸುಟ್ಕೊಂಡಂತೆ. ಅದಕ್ಕೆ ಅವನು ಅದೊಂದು ಸ್ವಲ್ಪ ಮಸಿ ಆಗಿತ್ತಲ್ಲ ಅದನ್ನ ರಾಯನ್ಗೆ ಒರೆಸ್ತಾ ಇದ್ದೇನೆ. ಏನಾದರೂ ಒಂದು ಕಿತ್ತಪತಿ ಮಾಡಿಬಿಡ್ತಾರೆ. ಆದ್ದರಿಂದ ನಾನು ಅವ್ರು ಎದ್ದೇಳೋಷ್ಟೊತ್ತಿಗೆ ಕೆಲಸ ಮುಗಿಸ್ಕೊತೀನಿ. ಇದರಲ್ಲಿ ಕ್ಲಾರಿಟಿ ಸಿಕ್ಕೈತೆ ಅಂದ್ಕೊಂಡಿದ್ದೀನಿ. ಯಾಕೆ ನನ್ನ ಕೆಲಸಗಳು ಬೇಗ ಆಗ್ತವೆ ಅಂತ. ಅಷ್ಟೇ ನಿದ್ದೆನೂ ಕಟ್ಟಿರ್ತೀನಿ ನಾನು. 4 ಗಂಟೆಗೆ ಎದ್ದಿದ್ದೀನಿ ಅಂದರೆ ನನಗೆ ನಿದ್ದೆ ಬರೋಲ್ವ. ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇದ್ದರೆ ಮಲ್ಕೊತೀನಿ, ಇಲ್ಲ ಅಂದರೆ ಇವಾಗ ರಾಯನ್ನು ಒಂದು 10 ಗಂಟೆಗೆ ಮಲ್ಕೊತಾನೆ. 10 ಗಂಟೆಗೆ ಮಲ್ಕೊಂಡು ಇಲ್ಲ 10-12 ಗಂಟೆಗೆ ಮಲ್ಕೊಂಡು 2 ಗಂಟೆಗೆ ಎದ್ದು ಬಿಡ್ತಾನೆ. ನನ್ನ ಕೆಲಸ ಎಕ್ಸ್ಟ್ರಾ ಏನಾದರೂ ಕೆಲಸಗಳು ಇರ್ತಾವಲ್ಲ ಅವೆಲ್ಲ 2 ಗಂಟೆಗೆಲ್ಲ ಆಗೋಗಿರ್ತವೆ. ನಾನು ಮಲ್ಕೊಳಕ್ಕೆ ಟೈಮೇ ಎಲ್ಲಿರುತ್ತೆ. ನೋಡೋರ್ಗೆ ಅನಿಸುತ್ತೆ ಅಷ್ಟೇ ಎಲ್ಲ ಕೆಲಸ ಆಗಿಬಿಟ್ಟಿದೆ, ಆರಾಮಾಗಿ ರೆಸ್ಟ್ ಮಾಡ್ತಾಳೆ ಅಂತ. ಅಂದರೆ ಎಷ್ಟೋ ಜನಕ್ಕೆ ಡೌಟ್ ಇತ್ತು ನೋಡೋರಿಗೆ. ಅದರಿಂದ ಇದ್ರ ಮೂಲಕ ನಾನು ಆನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಅವ್ರಿಗೂ ಗಂಧ ಎಲ್ಲ ಇಟ್ಟಿದ್ದಾಯಿತು. ಫೈನಲಿ ಧೂಪ ಹಾಕೋಣ ಅಂತ ಧೂಪ ತೊಗೊಂಡಿದ್ದೀನಿ. ಇವನು ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾನೆ. ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ. ನೋಡ್ತಾ ಇರ್ಬೋದು. ನಾನು ವಾರಕ್ಕೊಮ್ಮೆ ಇದೇ ಥರ ಹಣ್ಣು ಎಲ್ಲ ಇಟ್ಬಿಟ್ಟು ಕಾಯಿ ಹೊಡೆದು ಹೂವು ಎಲ್ಲ ಇಟ್ಬಿಟ್ಟು ಮಾಡ್ಕೊತೀನಿ. ಡೈಲಿ ಈ ಥರ ಮಾಡ್ಕೊಳಕ್ಕಾಗಲ್ಲ. ಅಂದರೆ ವೀಕ್ಲಿ 2 ಟೈಮು, ಸೋಮವಾರ ಮತ್ತು ಶುಕ್ರವಾರ ಇದೆಯಲ್ಲ ಇದೇ ಥರ ಪೂಜೆ ಮಾಡ್ಕೊತೀನಿ ಅಷ್ಟೇ. ಇವಾಗ ದೇವ್ರಿಗೆ ಕೈ ಅಂದರೆ ಪೂಜೆ ಮಾಡಿ ಗ್ಯಾಸಿಗೆ ಕೈ ಮುಗಿದ್ಬಿಟ್ಟು ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಇವತ್ತೇನಾದರೂ ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಚಿತ್ರಾನ್ನಕ್ಕೂ ಸಮೇತ ನಾನು ಆಗಲೇ ಎಲ್ಲದನ್ನು ಹೆಚ್ಚಿಟ್ಟಿದ್ದಾಗಿದೆ. ಅನ್ನ ಮಾಡಿಕೊಂಡು ಗೊಜ್ಜು ಮಾಡೋದಷ್ಟೇ. ಅಂದರೆ ಫಸ್ಟಿಗ್ಲೇ ಎಲ್ಲ ಹೆಚ್ಚಿಟ್ಕೊಂಡು ಕಸ ಗುಡಿಸಿ ಎಲ್ಲ ಮಾಡ್ಕೊಂಡಿರ್ತೀನಿ. ಹಾಗೆ ಬಸ್ಸಾರಿತ್ತು, ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ. ನನಗೆ ಅಂದರೆ ಮುದ್ದೆ ತಿಂದುಬಿಟ್ಟು ಬೆಳಗ್ಗೆ ಟೈಮ್ ಮುದ್ದೆ ಕೊಟ್ಟೆ. ಬಸ್ಸಾರು ಸೊಪ್ಪಿತ್ತಲ್ಲ, ಸೊಪ್ಪು ಪಲ್ಯ ಇತ್ತು, ಅದಕ್ಕೆ ಬಸ್ಸಾಂಬಾರು ವೇಸ್ಟ್ ಮಾಡೋದು ಬೇಡ ಅಂತ ಮುದ್ದೆ ಮಾಡ್ಕೊಂಡು ತಿಂದುಬಿಟ್ಟು ಇವಾಗ ಅವ್ರಿಗೆ ಬಾಕ್ಸ್ಗೆ ಚಿತ್ರಾನ್ನ ಹಾಕ್ಬಿಟ್ಟು ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಾಯಿದ್ದೀನಿ. ಎಲ್ಲರೂ ಆ ಕಡೆಯಿಂದ ಬರ್ತಾ ಇದ್ದಾರೆ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ನೋಡೋ ಜನಕ್ಕೆ ಮಕ್ಕಳು ಸೈಲೆಂಟ್ ಅನಿಸುತ್ತೆ. ಅವ್ರ ಮನೇಲಿ ಅವರು ಇಲ್ಲಿನೇ ಬೇರೆಯವ್ರಿಗೆ ನೋಡೋಕ್ಕೆ ಸೈಲೆಂಟ್ ಅನಿಸುತ್ತೆ ಅಷ್ಟೇ. ಅವ್ರ ಮನೇಲಿ ಅವ್ರ ಮಕ್ಕಳು ಹುಲಿ ಥರನೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಮಗೆ ನೋಡೋರಿಗೆ ಸೈಲೆಂಟಪ್ಪ, ಏನು ಇದು ಮಾಡಲ್ಲಪ್ಪ ಅನ್ನೋ ಥರ ಇರ್ತಾರೆ. ರಿಯಾಲಿಟಿ ಅಂದರೆ ಅವ್ರ ಮನೆಯಲ್ಲಿ ಗೊತ್ತಾಗುತ್ತೆ ಆ ಥರ ಇರ್ತಾರಂತ. ನೋಡ್ತಾ ಇರ್ಬೋದು. ನಾನು ಈ ಥರ ರೆಡಿ ಆಗಿಬಿಟ್ಟು ಇವಾಗ ನಿಶಾಂತನ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀನಿ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.